ನಮಸ್ಕಾರ ಗೆಳೆಯರೇ, ನೀಡ್ಸ್ ಪಬ್ಲಿಕ್ ಚಾನಲ್ಗೆ ಸುಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ರೆಡ್ ಕಲರ್ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್. ಹಾಯ್ ಹಲೋ ಫ್ರೆಂಡ್ಸ್, ಪ್ರತಿನಿತ್ಯ ನೀವು ನಿಮ್ಮ ಮೊಬೈಲನ್ನು ಯಾವ ರೀತಿ ಚಾರ್ಜ್ ಮಾಡಬೇಕು, ಯಾವ ರೀತಿ ಉಪಯೋಗಿಸಬೇಕು, ಬ್ಯಾಟ್ರಿ ಖಾಲಿ ಆಗದಂತೆ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು ಅನ್ನೋದನ್ನು ನೀವು ಪ್ರತಿನಿತ್ಯ ಓದಿರ್ತೀರಾ, ಕೇಳಿರ್ತೀರಾ, ತುಂಬ ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ನೋಡಿರ್ತೀರಾ. ಆದರೂ ನಿಮ್ಮ ಮೊಬೈಲ್ ಸ್ಫೋಟ ಆಗಲಿಕ್ಕೆ, ನಿಮ್ಮ ಮೊಬೈಲ್ನ ಬ್ಯಾಟರಿ ಹಾಳಾಗೋದಕ್ಕೆ ಇನ್ನೊಂದು ಕಾರಣ ಇದೆ. ಅದ್ಯಾವುದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಗೆಳೆಯರೇ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೆಳಗೆ ರೆಡ್ ಕಲರ್ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತವೆ. ನಿಮ್ಮ ಮೊಬೈಲ್ ಸ್ಫೋಟ ಆಗಲಿಕ್ಕೆ ಹೊಸದೊಂದು ಕಾರಣ ಯಾವುದು ಅಂತ ನೋಡಿ. ಗೆಳೆಯರೇ, ನಿಮ್ಮ ಮೊಬೈಲ್ಗೆ ನೀವು ಹಾಕುವ ಫ್ಲಿಪ್ ಕವರ್ ಕೂಡ ನಿಮ್ಮ ಬ್ಯಾಟ್ರಿ ಹಾಳಾಗೋದಕ್ಕೆ ಕಾರಣ ಅಂತ ಹೇಳ್ಬೋದು. ಸೊ ನಿಮ್ಮ ಮೊಬೈಲನ್ನು ಚಾರ್ಜ್ ಮಾಡುವಾಗ ಫ್ಲಿಪ್ ಕವರ್ ತೆಗೆದು ಚಾರ್ಜ್ ಮಾಡಿ. ಏಕೆಂದರೆ ಚಾರ್ಜ್ ಆಗುವಾಗ ಬ್ಯಾಟರಿ ಸ್ವಲ್ಪ ಬಿಸಿಯಾಗಿರುತ್ತೆ. ಫ್ಲಿಪ್ ಕವರ್ ಇದ್ದರೆ ಬ್ಯಾಟರಿಯ ಬಿಸಿ ಇನ್ನೂ ಹೆಚ್ಚಾಗುತ್ತೆ. ಹಾಗಾಗಿ ಬ್ಯಾಟರಿ ಸ್ಫೋಟಕ್ಕೂ ಈ ನಿಮ್ಮ ಫ್ಲಿಪ್ ಕವರ್ ಕಾರಣ ಆಗ್ಬೋದು. ಬ್ಯಾಟರಿ ಹೆಚ್ಚು ಬಿಸಿಯಾದಷ್ಟು ಬಾಳಿಕೆ ಬರುವುದಿಲ್ಲ. ಹಾಗಾಗಿ ಬ್ಯಾಟರಿ ಚಾರ್ಜ್ ಮಾಡುವಾಗ ನಿಮ್ಮ ಮೊಬೈಲ್ಗೆ ಹಾಕಿರುವ ಫ್ಲಿಪ್ ಕವರ್ ಮತ್ತು ಬ್ಯಾಕ್ ಕೇಸ್ಗಳನ್ನು ತೆಗೆದು ನಿಮ್ಮ ಮೊಬೈಲನ್ನು ಚಾರ್ಜ್ ಮಾಡಿ ಸ್ನೇಹಿತರೆ. ಗೆಳೆಯರೇ, ಸ್ಮಾರ್ಟ್ಫೋನ್ ಹೆಚ್ಚು ಬಳಸಿ ಕೂಡಲೇ ಚಾರ್ಜ್ಗೆ ಹಾಕಬೇಡಿ. ಇದರಿಂದ ಬ್ಯಾಟರಿ ಸೆಲ್ಸ್ಗಳು ಹಾಳಾಗಿ ಸ್ಮಾರ್ಟ್ಫೋನ್ ಬ್ಯಾಟರಿ ಹಾಳಾಗುತ್ತೆ. ನೆನಪಿರಲಿ, ಇದು ಸ್ಫೋಟಕ್ಕೂ ಕಾರಣ ಆಗುತ್ತೆ. ನಿಮ್ಮ ಮೊಬೈಲನ್ನು ಚಾರ್ಜ್ ಮಾಡೋಕ್ಕೆ ಅತ್ಯುತ್ತಮ ಚಾರ್ಜರ್ನ ಬಳಸಿ. ಯಾವುದೇ ಕಾರಣಕ್ಕೂ ಗುಣಮಟ್ಟವಲ್ಲದ ಚಾರ್ಜರ್ ಬಳಕೆ ಮಾಡಬೇಡಿ. ಇಂತಹ ಚಾರ್ಜರ್ಗಳೇ ಸ್ಮಾರ್ಟ್ಫೋನ್ ಬ್ಯಾಟರಿ ಹಾಳಾಗಲು ಮೊದಲು ಕಾರಣ. ಹಾಗಾಗಿ ಸಾಧ್ಯವಾದಷ್ಟು ನಿಮ್ಮ ಫೋನ್ಗೆ ನೀಡಿರುವ ಚಾರ್ಜರನ್ನೇ ಬಳಸಿ. ಏಕೆಂದರೆ ಬೇರೆ ಮೊಬೈಲ್ನ ಅತ್ಯುತ್ತಮ ಚಾರ್ಜರ್ ಕೂಡ ನಿಮ್ಮ ಮೊಬೈಲ್ಗೆ ಅಪಾಯಕಾರಿ ಎಂಬುದನ್ನು ಮರೆಯಬೇಡಿ. ಸ್ಮಾರ್ಟ್ಫೋನ್ ಚಾರ್ಜ್ ಪೂರ್ಣ ಖಾಲಿಯಾಗುವವರೆಗೂ ಬಳಕೆ ಮಾಡಬೇಡಿ. ಸ್ಮಾರ್ಟ್ಫೋನ್ ಎಷ್ಟೇ ಬಳಸಿದರೂ ಕಡಿಮೆ ಎಂದರೂ ಬ್ಯಾಟರಿಯಲ್ಲಿ 20% ಚಾರ್ಜ್ ಇರೋ ಥರ ನೋಡಿಕೊಳ್ಳಿ. ಏಕೆಂದರೆ ಖಾಲಿಯಾದ ಬ್ಯಾಟರಿಯನ್ನು ಸೆಲ್ಸ್ ತಳಮಟ್ಟದಿಂದ ಚಾರ್ಜ್ ಮಾಡಿದರೆ ಅವು ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತೆ. ಸೊ ಗೆಳೆಯರೇ, ಈ ಎಲ್ಲ ಸಲಹೆಗಳನ್ನು ನೀವು ಅನುಸರಿಸಿದರೆ ನಿಮ್ಮ ಮೊಬೈಲ್ ಬ್ಯಾಟರಿ ಉತ್ತಮವಾಗಿ ಬರುತ್ತೆ ಹಾಗೂ ನಿಮ್ಮ ಮೊಬೈಲ್ ಬ್ಯಾಟರಿ ಸ್ಫೋಟ ಆಗೋದನ್ನು ನೀವು ತಪ್ಪಿಸ್ಬೋದು. ಗೆಳೆಯರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.